ಐಸಿಸ್ ಸ್ಲೀಪರ್ ಸೆಲ್ನ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಮುಂಬೈ ಏರ್ಪೋರ್ಟ್ನಲ್ಲಿ ಈ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. 2023ರ ಪುಣೆ ಕೇಸ್ನಲ್ಲಿ ಈ ಇಬ್ಬರು ಕೂಡ ಬೇಕಾಗಿದ್ರು. ಮುಂಬೈ ಏರ್ಪೋರ್ಟ್ನಲ್ಲಿ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ಎನ್ಐಎ ಅಧಿಕಾರಿಗಳು ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. 2023ರ ಬಳಿಕ ಇಂಡೋನೇಷ್ಯಾದಲ್ಲಿದ್ದಂತಹ ಉಗ್ರರು ಅಬ್ದುಲ್ ಫಯಾಜ್, ಲಿಯಾಖತ್ ಖಾನ್ ಈ ಇಬ್ಬರನ್ನು ಕೂಡ ಎನ್ಐಎ ಈಗ ಅರೆಸ್ಟ್ ಮಾಡಿದೆ. ಪುಣೆ ಕಾಡಿನಲ್ಲಿ ಐಇಡಿ ಟೆಸ್ಟ್ ಮಾಡಿದ್ದಂತಹ ಬಂಧಿತರು ಕೇಸ್ ದಾಖಲಾದ ನಂತರ ವಿದೇಶಕ್ಕೆ ಹೋಗಿದ್ರು, ವಿದೇಶದಲ್ಲಿದ್ರು. ಇಂಡೋನೇಷ್ಯಾದಿಂದ ವಾಪಸ್ ಬರ್ತಾ ಇದ್ದಾಗ ಇವರನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. 2023ರ ಪುಣೆ ಕೇಸ್ನಲ್ಲಿ ಈ ಇಬ್ಬರು ಕೂಡ ಬೇಕಾಗಿದ್ರು. ಮುಂಬೈ ಏರ್ಪೋರ್ಟ್ನಲ್ಲಿ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ಎನ್ಐಎ ಅಧಿಕಾರಿಗಳು ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. 2023ರ ಬಳಿಕ ಇಂಡೋನೇಷ್ಯಾದಲ್ಲಿದ್ದಂತಹ ಉಗ್ರರು ಅಬ್ದುಲ್ ಫಯಾಜ್, ಲಿಯಾಖತ್ ಖಾನ್ ಈ ಇಬ್ಬರನ್ನು ಕೂಡ ಎನ್ಐಎ ಈಗ ಅರೆಸ್ಟ್ ಮಾಡಿದೆ. ಪುಣೆ ಕಾಡಿನಲ್ಲಿ ಐಇಡಿ ಟೆಸ್ಟ್ ಮಾಡಿದ್ದಂತಹ ಬಂಧಿತರು ಕೇಸ್ ದಾಖಲಾದ ನಂತರ ವಿದೇಶಕ್ಕೆ ಹೋಗಿದ್ರು, ವಿದೇಶದಲ್ಲಿದ್ರು. ಇಂಡೋನೇಷ್ಯಾದಿಂದ ವಾಪಸ್ ಬರ್ತಾ ಇದ್ದಾಗ ಇವರನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. 2023ರ ಪುಣೆ ಕೇಸ್ನಲ್ಲಿ ಈ ಇಬ್ಬರು ಕೂಡ ಬೇಕಾಗಿದ್ರು. ಮುಂಬೈ ಏರ್ಪೋರ್ಟ್ನಲ್ಲಿ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ಎನ್ಐಎ ಅಧಿಕಾರಿಗಳು ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. 2023ರ ಬಳಿಕ ಇಂಡೋನೇಷ್ಯಾದಲ್ಲಿದ್ದಂತಹ ಉಗ್ರರು ಅಬ್ದುಲ್ ಫಯಾಜ್, ಲಿಯಾಖತ್ ಖಾನ್ ಈ ಇಬ್ಬರನ್ನು ಕೂಡ ಎನ್ಐಎ ಈಗ ಅರೆಸ್ಟ್ ಮಾಡಿದೆ. ಪುಣೆ ಕಾಡಿನಲ್ಲಿ ಐಇಡಿ ಟೆಸ್ಟ್ ಮಾಡಿದ್ದಂತಹ ಬಂಧಿತರು ಕೇಸ್ ದಾಖಲಾದ ನಂತರ ವಿದೇಶಕ್ಕೆ ಹೋಗಿದ್ರು, ವಿದೇಶದಲ್ಲಿದ್ರು. ಇಂಡೋನೇಷ್ಯಾದಿಂದ ವಾಪಸ್ ಬರ್ತಾ ಇದ್ದಾಗ ಇವರನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.